ಹಲೋ, ಎಲ್ಲರೂ ಲಕ್ಷ್ಮಣನ ಸೌದಿಯವರ ಅಭಿಮಾನಿಗಳು ಕೂಡಿದೀವಿ, ಹೌದಿಲ್ಲ? ನಾವು ಘೋಷಣೆ ಕೂಗಿರ ಹಿಂದಿ ಏನು ಶಕುನಿ ಪಾತ್ರ ಮಾಡತ್ತಾರಲ್ಲ, ನನ್ನ ಮನೆ ಮುಂದೆ ಬಂದಾರಂತ ತಿಳ್ಕೊಬೇಕ. ಲಕ್ಷ್ಮಣನ ಸೌದಿಯವರಿಗೆ ಈಗ ಸಂಕೋನಟ್ಟಿ ದಾಟೈತಿ. ಲಕ್ಷ್ಮಣನ ಸೌದಿಯವರಿಗೆ ಪೂಲ್ ದಾಟ್ತ. ಲಕ್ಷ್ಮಣನ ಸೌದಿಯವರಿಗೆ ಮೊಟ್ಟಲ್ಲಿ ಮುಟ್ತಿ. ಈಗ ಯಾಕಂತಂದ್ರೆ ಇವತ್ತು ನೀವು ಏನು ನಮ್ಮ ಸಹಕಾರ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತ ಕೆಲಸ ಮಾಡತ್ತೀರಿ. ಏನಾಗೈತಿಪ್ಪ ಅಂತಂದ್ರ ನೀವು ಬೆಕ್ಕ ಹಾಲು ಕೊಡದ ಹೊರಗಿನ ಪ್ರಪಂಚಕ್ಕೆ ಗೊತ್ತಿಲ್ಲ ಅಂತ ತಿಳ್ಕೊಂಡು ನೀರು ಕಡ್ಡಿ ಆಡ್ಸೋ ಕೆಲಸ ಮಾಡಾಕತ್ತೀರಿ. ಆ ಬೆಕ್ಕಿಗೆ ಗೊತ್ತಿಲ್ಲ ನನ್ನ ಚೆಂಡ ಅಷ್ಟ ಒಳಗ್ ಹೋಗೈತಿ, ಇಡೀ ನನ್ನ ಶರೀರ ಜಗತ್ತು ನೋಡಾತತಿ ಅಂತ ಹೇಳಿ. ಇವತ್ತು ಲಕ್ಷ್ಮಣ ಸವದಿಯವರನ್ನ ನೀವು ಶಕ್ತಿ ಕುಗ್ಸುದಲ್ಲ, ಅವರು ಕೂದಲು ಒಂದ್ ಎಳಿ ಪರಕ್ ಮಾಡಕ್ ಆಗೋದಿಲ್ಲ. ಬರ್ದಿಟ್ಕೋರಿ. ಯಾಕಂತಂದ್ರೆ ಹಿಂಗ ಮಾತಾಡಿ 2023 ಕರ್ನಾಟಕದೊಳಗ ಉತ್ತರ ಕರ್ನಾಟಕದ ಹುಲಿ ಲಕ್ಷ್ಮಣ ಸವದಿ ತಾಕತ್ ಏನೈತಿ ಅನ್ನೋದು ತೋರಿಸಿದ ಜನತೆ ನಮ್ಮ ಆತ್ಮೀಯ ಜನತೆ ಐತಿ. ಇವತ್ತು ಅಂತ ಸಾಹುಕಾರರಿಗೆ ನೀವೇನಾದ್ರೂ ಕಪ್ಪ ಮಸಿ ಬೆಳೆಯಕ್ಕೆ ಪ್ರಯತ್ನ ಪಟ್ರ ಇವತ್ತು ನಮ್ಮ ಹಿರಿಯರು ಹೇಳಂಗ ಇದು ಕಂಪ್ಲೀಟ್ ಕೇವಲ ಶಾಸಕರ ಮೇಲೆ, ನಮ್ಮ ಚಿರುವಣ್ಣ ಸೌದಿ ಮೇಲೆ ಅಷ್ಟೇ ಅಲ್ಲ, ಇದು 10ನೇ ತಾಲೂಕಿನ ಸ್ವಾಭಿಮಾನದ ಮೇಲೆ ಒಂದು FIR ಅಂತಕ್ಕಂಥ ಮಾತನ್ನು ಹೇಳೋದ್ರ ಜೊತೆಗೆ ಒಂದು ತಿಳ್ಕೊರಿ, ಇದು ಯಾವ್ದಪ್ಪ ಅಂತಂದ್ರ ಇವತ್ತಿಲ್ಲಿ ನಿಂತ ನೋಡ ಪುಣ್ಯಾತ್ಮ, ಈ ಶಿವಯೋಗಿಗಳ ನಾಡಿನೊಳಗೆ ನಾವೆಲ್ಲರೂ ಕುಂತೀವಿ. ನೀವು ಯಾರ ಧಕ್ಕೆ ಕೈ ಮಾಡತ್ತೀರಿಪ್ಪ ಅಂತಂದ್ರ ಶಿವಯೋಗಿಗಳ ನಾಡಿನೊಳಗ ಶಿವಯೋಗಿಗಳ ಒಂದು ಆಧ್ಯಾತ್ಮಿಕದೊಳಗ ಕೆಲಸವನ್ನ ಮಾಡಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಅಧಿಕಾರ ಹಂಚ್ಕೊಂಡಿರ್ತಕ್ಕಂಥ ಲಕ್ಷ್ಮಣನ ಸೌದಿ ಅವರ ಧಕ್ಕೆ ಮಾಡಕ್ ಹೊಂಟೀರಿ ಅಂತಂದ್ರ ಇದು ಯಾಕೆ ಹೇಳತ್ತೀನಿ ಮಾತಂತಂದ್ರ, ಈ ಶಿವಯೋಗಿಗಳ ಕತಿ ಹೆಂಗೈತಿಪ್ಪ ಅಂತಂದ್ರ, ಶಿವಯೋಗಿಗಳ ನಾಡಿನಿಂದ ಬೆಂಗಳೂರಿಗೆ ಬಸ್ ಹೋದಾಗ ಅಲ್ಲಿನ ಜನ ಮಣ್ಣು ಮುಟ್ಟಿ ಆ ಟೈರ್ ಮುಟ್ಟಿ ಸ್ಪರ್ಶ ಮಾಡ್ತಿದ್ರಂತ ನಮಸ್ಕಾರ ಮಾಡಿ. ಗೊತ್ತಿಲ್ದವ್ರು ಯಾಕೆ ಮಣ್ಣು ಮುಟ್ಟಿದಿ ಅಂತ ಕೇಳಿದಾಗ ಶಿವಯೋಗಿಗಳ ನಾಡಿಗೆ ನಮಗಂತೂ ಹೋಗಕ್ಕಾಗೋದಿಲ್ಲ, ಶಿವಯೋಗಿಗಳ ನಾಡಿನ ಬಸ್ ಇಲ್ಲಿ ಬಂದೈತಿ, ನಾವು ಅದನ್ನ ಮುಟ್ಟಿ ನಮಸ್ಕಾರ ಮಾಡ್ತೀವಿ ಅಂತಿದ್ರಂತ. ಅದಕ್ಕ ಈ ಮಾತನ್ನ ಯಾಕೆ ಹೇಳತ್ತೀನಿಪ್ಪ ಅಂತಂದ್ರೆ, ಅಂತ ಶಿವಯೋಗಿಗಳ ನಾಡಿನೊಳಗ ಕಾಯಕವೇ ಕೈಲಾಸ ಅಂತ ಹೇಳಿ ನಂಬಿ ನಡೀತಿರ್ತಕ್ಕಂಥ ಲಕ್ಷ್ಮಣನ ಸೌದಿಯವರ ತೇಜೋವಲಿಗೆ ಕೈ ಹಾಕಿದಿರಲ್ಲ, ನಿಮಗ ಇನ್ ಮೇಲ ಉಳಿದೋಲಿಲ್ಲ ಅಂತ ಹೇಳಿ ನಮ್ಮ 10ನೇ ತಾಲೂಕಿನ ಜನತೆಯ ಪರವಾಗಿ ಮಾತು ಹೇಳಿದ ಮಾತು ಮುಗಿಸ್ತೀನಿ. ಜೈ ಹಿಂದ್ ಜಗ. 10,000 ರೂಪಾಯಿ ವಸೂಲು ಮಾಡಿ ಆ ನೌಕರರು ಹೇಳಿದ್ರು, ಕೆಲವೊಂದು ನೌಕರ ಕೊಟ್ಟಿಲ್ಲ, ಕೆಲವೊಂದು ನೌಕರ ಅವ್ರಿಗೆ ಕೊಡ್ಲಿಲ್ಲ. ಗಣ ಲಕ್ಷ್ಮಣನ ಸೌದಿ ಅವ್ರ ಮನೆಗೆ ಹೋಗಿದ್ದಾರೆ. ಅವರು ನಿಮ್ಮ ವ್ಯವಹಾರ ನೀವು ಬಗೆಹರಿಸೋರು ಅಂತ ಇವ್ರನ್ನ ಹೊರಗೆ ಕಳಿಸಿದ್ದಾರೆ. ಇದು ಸ್ಪಷ್ಟೀಕರಣ ತಮಗೆಲ್ಲ ಕೊಟ್ಟಿರೋದು ಗೊತ್ತೈತಿ. ಆ 10,000 ಕೊಟ್ಟದ ಬಗ್ಗೆ ಬ್ಯಾಂಕ್ ಡೀಟೇಲ್ಸ್ ಕೊಡ್ತಾನೆ ಅಂತ ಹೇಳಿ ನಮ್ಮ DCC ಬ್ಯಾಂಕ್ ನೌಕರರು ನಿನ್ನೆ ಸಾಮಾಜಿಕ ಮೀಡಿಯಾದಲ್ಲಿ ಹೇಳಿದ. ಒಟ್ಟಾರೆ ಲಕ್ಷ್ಮಣನ ಸೌಕರ್ಯನ ಕುಗ್ಗಿಸಬೇಕಂತ ಹೇಳಿ ಅವರು ವಿರೋಧ ಪಕ್ಷದವರು ಷಡ್ಯಂತ್ರವನ್ನ ಮಾಡ್ತಿರ್ತಾರೆ. ಈ ರೀತಿ ಮಾಡೋದ್ರಿಂದ ಲಕ್ಷ್ಮಣನ ಸೌದಿಯವರು ಇನ್ನೂ ಹೆಚ್ಚಾಗ್ತಿರ್ತಾರೆ. ಈ ಕುಗ್ಗಿಸ್ಲಾಕ ಯಾರಿಂದ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಶಿವಗಳ ನಾಡೈತಿ, ಸತ್ಯದಿಂದ ನಡೆದ್ರೆ ಇಲ್ಲಿ ಏನಾದ್ರೂ ಸಿಗ್ತೈತಿ, ಸತ್ಯ ಬಿಟ್ಟು ನಡೆದ್ರೆ ಇಲ್ಲಿ ಹಾಳಾಗಿ ಹೋಗ್ತೀರಿ ಅನ್ನೋ ಮಾತನ್ನು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ನೀವು ಯಾರ್ಯಾರು ಜಾಸ್ತಿ ಹೇಳಿ ಎಲ್ಲೆಲ್ಲಿ ಮಾಡಿ ಯಾರ್ಯಾರ ತಿಳ್ಕೊಂಡು ಕಿಸಿಂದ ನೀವು ಇಲ್ಲಿ ಹದಿನೈದು ರಾಜಕಾರಣ ಮಾಡ್ಲಕ್ಕ ಬಂದ್ರ ಇಲ್ಲ ನಡೆಯುವಂತ ಮಾತಲ್ಲ. ಈ ಲಕ್ಷ್ಮಣನ ಹೆಂಗದಪ್ಪ ಅಂತಂದ್ರ ಒಂದ್ ಹಿರಿಮಿಗೆ ಯಾಕೆಂದ್ರೆ ತಮ್ಮ ಎದೆ ನೋವು ಹಾಕಿತ್ತಂತ ಮನುಷ್ಯ ಅಂತವಾಗ ಅಪ್ಪ ಮಗ ಬಡದ್ರ ಉದ್ದೇಶದಿಂದ ಯಾರು ಒಂದ ಫಿರ್ಯಾದಿ ದಾಖಲು ಮಾಡಿರಲಿಲ್ಲ. ಆ ಫಿರ್ಯಾದಿ ದಾಖಲ ಎಷ್ಟು ಸತ್ಯ ಐತಿ ಎಷ್ಟು ಅಸತ್ಯ ಐತಿ ಅನ್ನೋದು ಭೂಮಿಗೆ ಇಲಾಖೆ ಅವರು ಈಗಾಗಲೇ ನಮ್ಮ ಸ್ಥಾನಿಕ ಚೌಕಸಿ ಮಾಡ್ಯಾರ. ಆದ್ರೂ ಇನ್ನೂ ಚೌಕಸಿ ಮಾಡಿ ಹೇಗೆ ಶಿಕ್ಷೆ ಕೊಡುವಂತ ಕೆಲಸ ಆಗಬೇಕಂತ ಈ ಸಂದರ್ಭ ನಾ ಹೇಳ್ಕೊಂಡ ಹೆಚ್ಚಿಗೆ ಮಾತಾಡಂಗಿಲ್ಲ. ಬಂದು ಅಳತದ್ದು ಅದಕ್ಕೆ ದಯಮಾಡಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದ ಸೌಮ್ಯತೆಯನ್ನು ಕಾಪಾಡಿ ಏನು ದಣಿಗಿದ್ದಾಗಲಾರ್ದಲ್ಲ ಯಾರು ನೀವು ಸಹಕಾರ ಕೊಟ್ಟಿಲ್ಲ ನಿಮಗೆ ಹೃತ್ಪೂರ್ವಕವಾದ ಮತ್ತೊಂದು ಧನ್ಯವಾದಗಳನ್ನು ಹೇಳಿ ನಾನು 2 ಮಾತು ಮುಗಿಸ್ತೇನೆ. ರೈತರ ಸಲುವಾಗಿ ಲಕ್ಷ್ಮಣ ಸವದಿ ಅವರು ಇನ್ನೇನು ಮಾಡ್ಯಾರ ನಿಮಗೆಲ್ಲ ರೈತರಿಗೆ ಗೊತ್ತೈತಿ.
ನಮಗೆ ಸಿಗೋ ಬಡ್ಡಿ ಸಾಲ ಮಾಡಿದ್ರು ಮತ್ತೆ ಬಡ್ಡಿ ಯೂಸ್ ಮಾಡಿದ್ರು. ಇವ್ರಿಗೆ ಏನಾಗ್ಲಾಗ್ತೈತಿ, ಇವ್ರೇನ ಒಟ್ಟ ಲಕ್ಷ್ಮಣ ಮಾಡೋದು ಇವ್ರಿಗೆ ನೋಡಿ ಮುಂದೆ ಹೆಂಗಾಗುದು, ಇವ್ರಿಗೆ ಆಗ ಕಲೆದಾಗಂಗಿಲ್ಲ ಒಟ್ಟ ಹೊಟ್ಟೆಯಾಗಿ ಹಂಚಿ ಬಿದ್ದ. ಈಗ ಅಮಾಜೇಶ್ವರಿ ನೀರಾವರಿ 8 ಫೂಟದ ಲೈನ್ದಾಗ ನೀರು ಬಂದಪ್ಪ ಅಂದ್ರೆ ನಮ್ಮ ಪೂರ್ವ ಭಾಗ ಎಲ್ಲ ನೀರಾವರಿ, ಎಲ್ಲ 90 ಕೆರೆಗಳು ತುಂಬಲಾಗ್ತಾರೆ, ಎಲ್ಲ ನೀರಾವರಿ. ನಾನು ಒಬ್ಬ ರೈತರ 50 ವರ್ಷ 10 ವರ್ಷ ಮಾಡ್ತಾನು, ವರ್ಷ ನಾನು ನೀರು ಮಾಡ್ತಂತ ಹಾಕೊಂಡು ದ್ರಾಕ್ಷಿ ಪಡಕ್ಕೆ ನಮ್ಮ ಭಾಗದ ರೈತರಿಗೆ ಎಲ್ಲರಿಗೂ ಗೊತ್ತೈತಿ. ನಾವು ಇವತ್ತಿಟ್ಟು ಖುಷಿದೊಳಗಿರಲಿಲ್ಲ, ಈ ಭಾಗದಾಗ ಏನು ನೀರಾವರಿ ಆಗ್ಲತ್ತಿದ್ದಿ. ಆ ನೀರಾವರಿ ಅದು ಇದು ನೋಡಿ ಒಟ್ಟ ಸಮಾಧಾನ ಇಲ್ಲ. ಅದಕ್ಕೆ ಒಂದು ರೈತ ಆಗಿ ನಾ ಎಲ್ಲ ರೈತರ ಕಡೆದಿಂದ ಒಂದು ಮಾತು ಇವತ್ತು ಹೇಳಕ್ ಬಯಸ್ತೇನೆ. ಇವ್ರಿಗೆ ವಿರೋಧ ಪಾರ್ಟಿ ಅವ್ರು ಏನ್ ಮಾಡ್ಸಾರು, ಒಂದ್ ಏನ್ ಇವರಿಗೆ ಒಂದು ನಮೂನಿ ಬಂದು ನಡೀತಲ್ಲ ಬಂದು ಮಾತಾಡ್ತಾರಂದ್ರೆ ಒಂದು ಇರಿಬಿಗೂ ಸಿಗ್ತೈತಿ. ಆ ಲೆಕ್ಕಲೆ ಚಿನ್ನವಣ್ಣ ಮತ್ತು ಲಕ್ಷ್ಮಣ ಸಹಕಾರ ಏನೋ ಅವ್ರಿಗೆ ಮಾಡಿಲ್ಲ, ಮಾಡಿದವ್ರು ಏನೋ ಟೆಕ್ನಿಕ್ ಆಗಿ ಒಂದ್ ಸ್ವಲ್ಪ ಒಂದು ಕಟ್ಟಿಗೆ ಬಿಡೋದು ಕೆಳಗೆ ಬಿಟ್ಕೋಬೇಕು. ಇನ್ನೊಮ್ಮೆ ಈ ಸಲ ಈ ತರ ಜನ ಆದ್ರೆ ನಾವೆಲ್ಲರೂ ರೈತರು ಒಂದು ಕಾಲಕ್ಕೆ ಒಂದು 50,000 ರೈತರು ಸೇಲ್ಕ್ ಹೋಗ್ಲತ್ತಾರ. ಇದಕ್ಕಿಂತ ಹೆಚ್ಚಿಲ್ಲ ಏನ್ ಹೇಳುದಿಲ್ಲ. ನಾವು ನೀವು ರೈತರು ಎಲ್ಲರೂ ಕೂಡಿಸಿ ಲಕ್ಷ್ಮಣನ ಸವದಿಯವ್ರು ನಮ್ಮ ರೈತರ ಸಲುವಾಗಿ ಮಾಡ್ಲತ್ತಾರು. ನಾವು ರೈತರೆಲ್ಲ ಒಂದಾಗಿ ಲಕ್ಷ್ಮಣನ ಸವದಿಯವರಿಗೆ ಪೂರಾ ಬೆಂಬಲಾಗಿ ನಿಂತಿರ್ತೀವಿ. ಅವ್ರ ಸಲುವಾಗಿ ಪ್ರಾಣ ಕೊಡ್ಲಾಗ್ತಾ ಇರತ್ತೆ ಹೇಳಿ ನನ್ನ ಮಾತು ಮುಗಿಸ್ತಾರೆ. ನೀರಾವರಿ ಹರಿಕಾರ ಲಕ್ಷ್ಮಣ ಸವದಿ ಅವರಿಗೆ ಭಾರತ್ ಮಾತಾ ಕಿ. ಅಪಾರ ಸಂಖ್ಯೆಯಲ್ಲಿ ಲಕ್ಷ್ಮಣ ಸವದಿ ಅವರಿಗೆ ಬೆಂಬಲಾರ್ಥವಾಗಿ ಸಂತೋಷದಿಂದ ಮತ್ತು ಈ ಲಕ್ಷ್ಮಣ ಸವದಿ ಅವರ ವಿರುದ್ಧ ಷಡ್ಯಂತ್ರದ ಮೂಲಕ ಪ್ರಕರಣವನ್ನು ದಾಖಲಿಸಿದರ ವಿರುದ್ಧ ಸೇರಿದಂತ ಎಲ್ಲ ಲಕ್ಷ್ಮಣ ಸವದಿ ಅವರ ಅಭಿಮಾನಿ ಹಿರಿಯರಲ್ಲಿ, ಕಾರ್ಯಕರ್ತರಲ್ಲಿ, ತಮ್ಮದಲ್ಲಿ, ಶರಣಾರ್ಥಿಗಳಲ್ಲಿ ಹೇಳುತ್ತಾ ಇವತ್ತು ಒಂದು ಕೆಲಸ ಪ್ರಾರಂಭ ಆಗೈತಿ. ಅದೆಲ್ಲರಿಗೂ ಗೊತ್ತೈತಿ. ಅದೇನೈತಪ್ಪ ಅಂದ್ರೆ ಹೆಂಗಾರ ಮಾಡಿ ಲಕ್ಷ್ಮಣ ಸವದಿ ಅವ್ರನ್ನ ಕುಗ್ಗಿಸ್ಬೇಕು, ಮಾನಸಿಕವಾಗಿ ಕುಗ್ಗಿಸ್ತೀವಿ ಅಂದ್ರೆ ನಮಗೆಲ್ಲ ತಲೆ ಸುಡುವಲ್ಲ ಅನುಕೂಲ ಆಗ್ತಿ ಅನ್ನೋದು ಒಂದು. ಇದು ಶಿವೈಕ್ಯರ ನಾಡೈತಿ, ಇದು ಅಥಣಿಯ ಮುರುಗೇಂದ್ರ ಶಿವೈಕ್ಯರ ಭೂಮಿ. ಇಲ್ಲಿ ಅನ್ಯಾಯ, ಅತ್ಯಾಚಾರ, ಆಕ್ರಮಣಗಳು ನಡೆಯುವುದಿಲ್ಲ. ಇದು ಬಿಹಾರ ಆಗುವುದಿಲ್ಲ, ಎಂದೂ ಆಗ್ಲಕ್ ಸಾಧ್ಯ ಇಲ್ಲ. ಅದಕ್ಕೆ ಶಿವೈಕ್ಯರ ಕಳಿಸ್ಯಾರು ಯಾರನ್ನ, ಲಕ್ಷ್ಮಣ ಸವದಿ ಅವ್ರನ್ನ. ಈ ಕ್ಷೇತ್ರ ಅಭಿವೃದ್ಧಿ ಮಾಡು, ಈ ಕ್ಷೇತ್ರದ ಜನತೆ ಸೇವೆ ಮಾಡು, ಈ ಕ್ಷೇತ್ರದ ಜನತೆಯ ಪರವಾಗಿ ನೀನು ನಿಲ್ಲು ಅಂತ ಹೇಳಿ ಸಾವಿರಾರು ಕಾರ್ಯಕ್ರಮಗಳು, ಸುಮಾರು 5,000 ಕೋಟಿ ರೂಪಾಯಿ 2 ವರ್ಷದಾಗ ಯಾರು ತಂದವರಿದ್ರೆ ಕರ್ನಾಟಕ ರಾಜ್ಯದೊಳಗೆ ಲಕ್ಷ್ಮಣ ಸವದಿ ಅವರು. ಇದನ್ನ ನೋಡಿ ಹೊಟ್ಟೆ ಕಿಚ್ಚಾಗೈತಿ. ನಿಮ್ಮ ಕ್ಷೇತ್ರದಾಗ ಕೆಲಸ ಮಾಡ್ರಿ, ನಿಮ್ಮ ಕ್ಷೇತ್ರದ ಜನರ ಕಷ್ಟಗಳನ್ನು ನೋಡ್ರಿ. ಅದನ್ನೆಲ್ಲ ಬಿಟ್ಟು ಇಂಥ ಅಸ್ತವ್ಯಸ್ತವಾದಂತ ಅಸಹ್ಯಕರವಾದಂತ ಕಂಪ್ಲೇಂಟ್ ಕೊಡಿಸೋದು ಮಾಡೋದು, ಯಾರಪ್ಪ ಬಡಪಾಯಿಗಳ ನೌಕರಸ್ಥರನ್ನ ಎಲ್ಲಿದ್ದಾರೆ ಅವ್ರಿಗೆ ಕಳಿಸಿ ಅವ್ರ ಕಡೆದ ಸ್ಟ್ರೈಕ್ ಮಾಡಿಸೋದು, ಅವ್ರ ಹೊಟ್ಟೆ ಮೇಲೆ ಕಾಲಿಡುವಂತ ಗೋಜಿಗೆ ಹೋಗಬೇಡ್ರಿ. ಇದು ರಾಜಕಾರಣ ಅಲ್ಲ, ಇಂಥ ರಾಜಕಾರಣ ಮಾಡಬೇಡ್ರಿ. ನೀವು ಲಕ್ಷ್ಮಣ ಸವದಿ ಅವರಿಗೆ ಏನು ಮಾಡ್ಲಿಕ್ಕಾಗುದಿಲ್ಲ. ಯಾಕಾಗುದಿಲ್ಲ ಅಂದ್ರೆ ಲಕ್ಷ್ಮಣ ಸವದಿ ಅವರಲ್ಲಿ ಜನರ ಬಗ್ಗೆ ಕಳಕಳಿ ಐತಿ, ರೈತರ ಕಣ್ಣರಿಸುವಂತ ಶಕ್ತಿ ಐತಿ. ತನು ಮನ ಧನದಿಂದ ತಮ್ಮ ಶರೀರವನ್ನ, ಮನಸ್ಸನ್ನ ಎಲ್ಲ ಕೂಡ ಅಥಣಿ ಕ್ಷೇತ್ರ ಜನತೆಗೆ ಅರ್ಪಿಸಿಕೊಂಡವರು ಲಕ್ಷ್ಮಣ ಸವದಿ ಅವರು. ಇದು ನಿಮಗೆ ಗೊತ್ತಿರಲಿ, ಇದು ಗುಂಡಾಗಿರಿ ಪ್ರದೇಶ ಆಗುದಿಲ್ಲ. ಇದನ್ನ ಭಯಪೀಡಿತ ಪ್ರದೇಶ ಮಾಡ್ಬೇಕಂತ ಹೇಳಿ ನೀವೇನು ಹೊಂಟ್ರಿ. ಜನರಲ್ಲಿ ಅಂಜಿಕೆ ಹಣ ಸ್ವಲ್ಪ ಸುಮ್ಮೇರಿ ಜನರಲ್ಲಿ ಬಹಳ. ಈಗ ಡಿವೈಎಸ್ಪಿ ಸಾಹೇಬರು ಬರ್ತಾರೋ, ಅವ್ರ ಮನವಿ ತೋತಾರೋ, ಅವ್ರು ಬರ್ತಾನೋ ನಾವು ಮಾತಾಡ್ತಾನೋ, ಅವ್ರ ಮನವಿ ಅರ್ಪಿಸಿದ ನಂತರ ಸಾಹುಕಾರು ತಮಗೆ ಫೋನಿನ ಮೂಲಕ ಒಂದು ಸಂದೇಶ ಕೊಡ್ತಾರೆ. ಅದನ್ನ ಕೇಳ್ಕೊಂಡು ನಾವೆಲ್ಲ ಶಾಂತ ರೀತಿಯಿಂದ ಮಾಡಿದೀವಿ. ಅಥಣಿ ಭಯ ಉತ್ಪಾದನೆ ಇಲ್ಲಿ ಆಗುದಿಲ್ಲ, ಇಲ್ಲಿ ಜನರಲ್ಲಿ ಅಂಜಿಕೆ ಮೂಡುದಿಲ್ಲ. ಯಾಕೆ ಮೂಡುದಿಲ್ಲಪ್ಪ ಅಂದ್ರೆ ಇಲ್ಲಿ ಅಥಣಿಯಲ್ಲಿ ಲಕ್ಷ್ಮಣ ಸವದಿ ಅವರು ಶಾಂತ ಶಿಸ್ತುಬದ್ಧವಾಗಿ ಅಭಿವೃದ್ಧಿಯ ಸಲುವಾಗಿ ಕೆಲಸ ಮಾಡ್ಲತ್ತಾರು. ಎಂತ ಸಹಕಾರ ರಂಗದಲ್ಲಿ ಹಲವಾರು ಕಾರ್ಯಗಳನ್ನು ಮಾಡಿದ್ರಿಂದ, ಡಿಸಿಸಿ ಬ್ಯಾಂಕ್ನಲ್ಲಿ ಹಲವಾರು ಬದಲಾವಣೆಗಳನ್ನು ತಂದಿದ್ರಿಂದ, ಸಹಕಾರ ರಂಗದಲ್ಲಿ ಹಲವಾರು ಜನಪರ ಯೋಜನೆಗಳು ತಂದಿದ್ದ. ಹೊಟ್ಟೆ ಕಿಚ್ಚಿನಿಂದ ಲಕ್ಷ್ಮಣ ಸವದಿ ಅವರನ್ನ ಹೆಂಗಾರೆ ಮಾಡಿ ಮುಗಿಸ್ಬೇಕು ಅಂತೇನು ಹೊಂಟ್ರಿ. ಅದಕ್ಕೆ ನಮ್ಮ ಧಿಕ್ಕಾರ ಐತಿ. ಅದಕ್ಕೆ ತಮ್ಮಲ್ಲಿ ನಾವು ಈ ಮೂಲಕ ಕೇಳಿಕೊಳ್ಳುವುದು ಏನಂದ್ರೆ, ಶಾಂತ ರೀತಿಯಿಂದ ಜನರ ಸೇವೆ ಮಾಡ್ರಿ, ಜನರ ಕಷ್ಟಗಳಿಗೆ ಒತ್ತು ಕೊಡ್ರಿ. ಅದನ್ನೆಲ್ಲ ಬಿಟ್ಟ ರಾಜಕಾರಣ, ಜನರಲ್ಲಿ ಅಂಜಿಕೆ ಹುಟ್ಟಿಸೋದು, ಗುಂಡಾಗಿರಿ ಮಾಡುವುದು, ಎಲ್ಲ ರೀತಿಯ ಆಕ್ರಮಣಗಳನ್ನು ಮಾಡುವುದು ರಾಜಕಾರಣ ಅಲ್ಲ. ಯಾಕಂದ್ರೆ ಇದು ಭಾರತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮೇಲೆ ನಡೆಯುವಂತ ಭಾರತ. ಈ ಪ್ರಬುದ್ಧ ಭಾರತವನ್ನ ಯಾರಿಗೂ ಕೆಡಿಸಲಿಕ್ಕಾಗುದಿಲ್ಲ. ಅದಕ್ಕೆ ನಾವು ಪ್ರಜಾಪ್ರಭುತ್ವದ ಹರಿಯೊಳಗ ಕೆಲಸಗಳನ್ನು ಮಾಡಬೇಕಾಗ್ತಿ. ಜನಪ್ರತಿನಿಧಿಗಳಿದ್ದವರು, ಎಲ್ಲ ಕಾರ್ಯಕರ್ತರಿದ್ದವರು. ಆ ನಿಟ್ಟಿನೊಳಗ ನಮ್ಮ ಕಾರ್ಯಕರ್ತರು, ಲಕ್ಷ್ಮಣ ಸವದಿ ಅವರ ಅಭಿಮಾನಿಗಳು ಇವತ್ತು ಅತ್ಯಂತ ಶಾಂತ ರೀತಿಯಿಂದ ಮತ್ತು ಶಿಸ್ತುಬದ್ಧವಾಗಿ
ಈ ಪ್ರಕರಣ ಕೊಟ್ಟೈತಿ, ಇದನ್ನು ರದ್ದುಪಡಿಸಿ ಸರ್ಕಾರಕ್ಕೆ ಒತ್ತಾಯಿಸುವ ಸಲುವಾಗಿ ಇವತ್ತೇನು ಕೂಡಿದೀವು ನಾವೆಲ್ಲ ಎಲ್ಲಾ ಕಾರ್ಯಕರ್ತರಿಗೆ ಧನ್ಯವಾದ ಹೇಳುತ್ತಾ, ಇವತ್ತು ಡಿವೈಎಸ್ಪಿ ಸಾಹೇಬರು ಬರ್ತಾ ಇದ್ದಾರೆ. ಅವರಿಗೆ ಮನವಿ ಓದಿದ ನಂತರ ತಾವು ದಯವಿಟ್ಟು ಆಮೇಲೆ ಫೋನ್ನ ಮುಖಾಂತರ ಈಗ ಒಂದು ವಿನಂತಿ, ಒಂದು ಸ್ವಲ್ಪ ಶಕ್ತಿ ಇದೆ. ಬೋಲೋ ಭಾರತ್ ಮಾತಾ ಕಿ. ತಾವೆಲ್ಲ ಶಾಂತ ರೀತಿಯಿಂದಿರಿ. ನಿಮಗ ಸಾಹುಕಾರ ಫೋನ್ ಮುಖಾಂತರ ಸಂದೇಶವನ್ನು ಕೊಡ್ತಾರೋ, ಆಗ ಸಾಹುಕಾರ ಸಂದೇಶನ ಲಕ್ಷ್ಮಣ್ ಸವದಿ ಅವರ ಸಂದೇಶ ಮುಗಿದ ನಂತರ ತಾವು ಶಾಂತ ರೀತಿಯಿಂದ ನಿರ್ಗಮಿಸಬೇಕಾಗ್ತದೆ. ಅದಕ್ಕೆ ನಮ್ಮ ಡಿವೈಎಸ್ಪಿ ಸಾಹೇಬರು ಇಲ್ಲಿ ಈಗಾಗಲೇ ಬಂದಿದ್ದಾರೆ. ಅವರಿಗೆ ಒಂದ್ ಸ್ವಲ್ಪ ಸಾಹುಕಾರ ಮಾತಾಡ್ತಾರ, ಶಾಂತಿ ರೀ. ಫೋನ್ ಮಾಡ್ಯಾರು, ಫೋನ್ನಾಗ ಅವ್ರು ರಿಸೀವ್ ಮಾಡಿದ ನಂತರ ಮಾತಾಡ್ತಾರೋ. ಅನ್ಕತಕ್ಕ ನಾ ಈ ಮನವಿ ಪತ್ರವನ್ನ ಓದ್ತೀನಿ ತಮ್ಮೆಲ್ಲರ ಸಮಕ್ಷಮ. ಮಾನ್ಯ ತಹಸೀಲ್ದಾರ್ ಸಾಹೇಬರು ಹಾಗೂ ತಾಲೂಕು ದಂಡಾಧಿಕಾರಿಗಳಲ್ಲಿ ಹಾಗೂ ಡಿವೈಎಸ್ಪಿ ಸಾಹೇಬರಲ್ಲಿ ಅರ್ಜಿದಾರರು ಒಂದ್ ನಿಮಿಷ ಕೇಳಿರಲಿ, ಸ್ವಲ್ಪ ಶಾಂತಿ ರೀ. ಭಾರತ್ ಮಾತಾ ಕಿ. ಶಾಂತಿ ರೀ. ಮನವಿ ಪತ್ರ ಓದುತ್ತನ. ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ಸವದಿ ಶಾಸಕರ ಅಭಿಮಾನಿಗಳು ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ವಿಷಯ ಅಥಣಿ ಪೊಲೀಸ್ ಠಾಣೆಯಲ್ಲಿ ಸನ್ಮಾನ್ಯ ಲಕ್ಷ್ಮಣ್ ಸಂಗಪ್ಪ ಸವದಿ ಶಾಸಕರು ಅಥಣಿ ಹಾಗೂ ಸನ್ಮಾನ್ಯ ಶ್ರೀ ಚಿದಾನಂದ್ ಸವದಿ ಅವರ ಮೇಲೆ ದಾಖಲಿಸಿದ ಸುಳ್ಳು ಪ್ರಕರಣವನ್ನು ರದ್ದುಗೊಳಿಸುವ ಸಲುವಾಗಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ತಮ್ಮ ಮೂಲಕ ವಿನಂತಿ ಸಲ್ಲಿಸುವುದೇನೆಂದರೆ, ಮಾನ್ಯರ ಅಥಣಿ ಮತಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ಸಂಗಪ್ಪ ಸವದಿ ಅವರ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ತಮ್ಮ ಮೂಲಕ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುವುದೇನೆಂದರೆ, ಸನ್ಮಾನ್ಯ ಲಕ್ಷ್ಮಣ್ ಸಂಗಪ್ಪ ಸವದಿ ಅವರು ಅಥಣಿ ಮತಕ್ಷೇತ್ರದಲ್ಲಿ 4 ಬಾರಿ ಶಾಸಕರಾಗಿ ಹಾಗೂ 2 ಬಾರಿ ಕರ್ನಾಟಕ ರಾಜ್ಯ ಸರ್ಕಾರದ ಸಚಿವರಾಗಿ ಮತ್ತು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಜನರ ಸೇವೆಗಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ರೈತರ, ಬಡಜನರ, ಕೂಲಿ ಕಾರ್ಮಿಕರ ಹಾಗೂ ತುಳಿತಕ್ಕೊಳಗಾದವರ ಬದುಕಿಗೆ ದಾರಿದೀಪವಾಗಿ ನಿತ್ಯ ನಿರಂತರವಾಗಿ ಕೆಲಸ ಕಾರ್ಯಗಳನ್ನು ಮಾಡುವುದರ ಜೊತೆಗೆ ನೀರಾವರಿ, ಶಿಕ್ಷಣ ಹೀಗೆ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ಮಾಡುತ್ತಾ ಅಥಣಿ ಮತಕ್ಷೇತ್ರದ ಹಾಗೂ ನಾಡಿನ ಅಭಿವೃದ್ಧಿಗೋಸ್ಕರ ತಮ್ಮ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದಾರೆ. ಇದಲ್ಲದೆ ಸನ್ಮಾನ್ಯ ಲಕ್ಷ್ಮಣ್ ಸಂಗಪ್ಪ ಸವದಿ ಅವರು ಬೆಳಗಾವಿ ಜಿಲ್ಲಾ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಾ ಸಹಕಾರಿ ರಂಗದಲ್ಲಿ ತಮ್ಮದೇ ಆದ ವಿಶಿಷ್ಟ ರೂಪದ ಸೇವೆಯೊಂದಿಗೆ ರೈತರ ಬದುಕಿಗೆ ಸಹಾಯ ಸಲ್ಲಿಸುತ್ತಾ ಬಂದಿದ್ದು ಇರುತ್ತದೆ. ಸನ್ಮಾನ್ಯ ಲಕ್ಷ್ಮಣ್ ಸಂಗಪ್ಪ ಸವದಿ ಅವರ ಈ ಎಲ್ಲ ಜನಪರ ಹಾಗೂ ಅಭಿವೃದ್ಧಿಯ ಕೆಲಸ ಕಾರ್ಯಗಳಿಂದ ಅಥಣಿ ಕ್ಷೇತ್ರದಲ್ಲಿ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಅಪಾರವಾದ ರೈತರ, ಕೂಲಿ ಕಾರ್ಮಿಕರ ಹಾಗೂ ಜಾತ್ಯತೀತವಾಗಿ ಎಲ್ಲ ಸಮುದಾಯಗಳ ಜನರ ಬೆಂಬಲವನ್ನು ಹೊಂದಿದ್ದಾರೆ. ಇದರಿಂದ ಸನ್ಮಾನ್ಯ ಲಕ್ಷ್ಮಣ್ ಸಂಗಪ್ಪ ಸವದಿ ಅವರು ಕೆಲವು ರಾಜಕೀಯ ವಿರೋಧಿಗಳಿಂದ ಲಕ್ಷ್ಮಣ್ ಸವದಿ ಅವರಿಗೆ ಇರುವ ಜನರ ಬೆಂಬಲವನ್ನು ನೋಡಿ ಸಹಿಸಲಾಗದೆ ಹೊಟ್ಟೆ ಕಿಚ್ಚಿನಿಂದ ಅವರನ್ನು ತೇಜೋವಧಿ ಮಾಡಬೇಕೆನ್ನುವ ಷಡ್ಯಂತ್ರದ ಪ್ರಯತ್ನ ಇತ್ತೀಚೆಗೆ ಭಯಂಕರವಾಗಿ ನಡೆಯುತ್ತಿದೆ. ಈ ಕಾರಣದಿಂದ ದಿನಾಂಕ 4/1/2026 ಲಕ್ಷ್ಮಣ್ ಸವದಿ ಅವರ ರಾಜಕೀಯ ವಿರೋಧಿಗಳ ಪ್ರಚೋದನೆಯಿಂದ ನಿಂಗರಾಜ್ ಕರೆಯಪ್ಪ ಕರೆನ್ನವರ್ ಎನ್ನುವನು ಲಕ್ಷ್ಮಣ್ ಸವದಿ ಅವರ ರಾಜಕೀಯ ವಿರೋಧಿಗಳ ಮಾತು ಕೇಳಿ ಲಕ್ಷ್ಮಣ್ ಸವದಿ ಅವರ ಹೆಸರಿಗೆ ಚ್ಯುತಿ ತರಬೇಕೆನ್ನುವ ದುರುದ್ದೇಶದಿಂದ ಲಕ್ಷ್ಮಣ್ ಸವದಿ ಅವರ ಹಾಗೂ ಲಕ್ಷ್ಮಣ್ ಸವದಿ ಅವರ ಮಗನಾದ ಚಿದಾನಂದ್ ಸವದಿ ಅವರ ಮೇಲೆ ಸುಳ್ಳು ಆರೋಪ ಮಾಡಿ ಕೊಟ್ಟಿ ಫಿರ್ಯಾದಿಯನ್ನು ಸಲ್ಲಿಸಿ ಸುಳ್ಳು ಪ್ರಕರಣವನ್ನು ದಾಖಲಿಸಿದಿರುತ್ತದೆ. ಇದರಿಂದ ಲಕ್ಷ್ಮಣ್ ಸವದಿ ಅವರ ಅಭಿಮಾನಿಗಳಾದ ನಮಗೆ ತುಂಬಾ ನೋವಾಗಿದೆ. ಆದ್ದರಿಂದ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ನಮ್ಮ ನಾಯಕರಾದ ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ಸಂಗಪ್ಪ ಸವದಿ ಅವರ ಮೇಲೆ ಹಾಗೂ ಯುವ ನಾಯಕರಾದ ಸನ್ಮಾನ್ಯ ಶ್ರೀ ಚಿದಾನಂದ ಲಕ್ಷ್ಮಣ್ ಸವದಿ ಅವರ ಮೇಲೆ ನಿಂಗರಾಜ್ ಕರೆಯಪ್ಪ ಕೆರಣ್ಣವರ ಈತನು ದಾಖಲಿಸಿದ ಸುಳ್ಳು ಫಿರ್ಯಾದಿಯ ಮೇಲೆ ದಾಖಲಿಸಿದ ಸುಳ್ಳು ಪ್ರಕರಣವನ್ನು ರದ್ದುಗೊಳಿಸಿ ಸುಳ್ಳು ಫಿರ್ಯಾದಿ ಸಲ್ಲಿಸಿದ ನಿಂಗರಾಜ್ ಕರೆಯಪ್ಪ ಕೆರಣ್ಣವರ ಈತನ ಮೇಲೆ ಹಾಗೂ ಸುಳ್ಳು ಫಿರ್ಯಾದಿಯನ್ನು ಸಲ್ಲಿಸಲು ಪ್ರಚೋದನೆ ನೀಡಿದ ವ್ಯಕ್ತಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ತಮ್ಮ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ವಿನಂತಿಸಿಕೊಳ್ಳುತ್ತೇವೆ. ಲಕ್ಷ್ಮಣ್ ಸಂಗಪ್ಪ ಸವದಿ ಅವರ ಅಭಿಮಾನಿ ಕಾರ್ಯಕರ್ತರು ಈಗ ಫೋನಿನ ಮುಖಾಂತರ ನಮ್ಮೆಲ್ಲರ ನೆಚ್ಚಿನ ನಾಯಕರ ಲಕ್ಷ್ಮಣ್ ಸವದಿ ಅವರು ಮಾತಾಡ್ತಾರೆ. ಒಂದು ನಿಮಿಷ ಎಲ್ಲರೂ
ಹೋಗ್ತೀನಿ. ದಯವಿಟ್ಟು ಎಲ್ಲರೂ ಶಾಂತ, ಒಟ್ಟ ಪಿನ್ ಡ್ರಾಪ್ ಸೈಲೆಂಟ್. ಸಾಕಾರ ಮಾತಾಡೋರು ಒಂದು ನಿಮಿಷ ಎಲ್ಲರೂ ಶಾಂತ ರೀ. ಕಚೇರಿ ಒಳಗಡೆ ತಾವು ಎಲ್ಲ ಕಡೆಯಿಂದ ಬಂದು ನಾನು ಫೋನ್ ಮೇಲೆ ಕೇಳ್ತಾ ಇದ್ದೆ. ಸುಮಾರು 10,000 ಜನ ಸೇರ್ಕೊಂಡು ನನಗಾಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ನೀವೆಲ್ಲರೂ ನಿಂತು ಇವತ್ತು ಪ್ರತಿಭಟನೆಯನ್ನು ಮಾಡಿ ನನಗೆ ಸ್ಫೂರ್ತಿಯನ್ನು ಕೊಟ್ಟಿದ್ದೀರಿ, ನನಗೆ ಧೈರ್ಯವನ್ನು ತುಂಬಿದಿರಿ. ನನ್ನ ಪರವಾಗಿ, ನನ್ನ ಧ್ವನಿಯಾಗಿ ನೀವು ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ತಿಳಿಸಿಕೊಟ್ಟಿದ್ದೀರಿ.